ಮೈಲಾರಲಿಂಗೇಶ್ವರನ 77 ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಅವತಾರಗಳನ್ನು ಕಾಣಬಹುದು. ಹಾಗೆಯೇ ಯಾದಗಿರಿಯ ಮೈಲಾಪುರ ಕ್ಷೇತ್ರವನ್ನು ಕೊನೆಯ ಕ್ಷೇತ್ರವೆಂದು ಪರಿಗಣಿಸಲಾಗುತ್ತದೆ. ಮೈಲಾಪುರದ ಗುಹಾಂತರ ದೇವಾಲಯದಲ್ಲಿ ಬೃಹತ್ ಕಲ್ಲು ಬಂಡೆಯ ಸುತ್ತಲೂ 3 ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಮೈಲಾರಲಿಂಗೇಶ್ವರನ ದೇವಾಲಯದ ಜೊತೆಯಲ್ಲಿ ಗಂಗಿ ಮಾಳಮ್ಮ ಮತ್ತು ತುರಂಗ ಬಾಲಮ್ಮ ಎಂಬ ದೇವಿಯರ ದೇವಾಲಯಗಳನ್ನು ಕಾಣಬಹುದು. ಈ ದೇವಾಲಯಗಳಿಗೆ ಸುಮಾರು 700 ವರ್ಷಗಳ ಇತಿಹಾಸವಿದೆ. ಹಾಗೆಯೇ 6 ಕುಟುಂಬಗಳು ಇಲ್ಲಿ ಪೂಜಾರಿಕೆಯನ್ನು ಮುಂದುವರೆಸಿಕೊಂಡು ಬಂದಿವೆ. ಮೈಲಾರಲಿಂಗೇಶ್ವರನ ಜಾತ್ರೆಯನ್ನು ವರ್ಷದಲ್ಲಿ 2 ಬಾರಿ ಕಾಣಬಹುದು. ಒಂದು ಸಂಕ್ರಾಂತಿಯ ಸಮಯದಲ್ಲಿ, ಮತ್ತೊಂದು ದೀಪಾವಳಿಯ ಸಂದರ್ಭದಲ್ಲಿ. ಹಾಗೆಯೇ ದೇವಾಲಯದಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ. ಹೀಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಹೋಳಿಗೆಯನ್ನು ಪ್ರಸಾದವಾಗಿ ವಿನಿಯೋಗಿಸಲಾಗುವುದು. ಮೈಲಾಪುರ ಗ್ರಾಮದ ಮತ್ತೊಂದು ವಿಶೇಷತೆ ಎಂದರೆ ಕೋಳಿ ಕೂಗುವ ಶಬ್ದವು ಇಲ್ಲಿ ಕೇಳಿಸುವಂತಿಲ್ಲ. ಹಾಗೆಯೇ ಯಾರ ಮನೆಯಲ್ಲಿಯೂ ಮಂಚವನ್ನು ಮತ್ತು ಗಾದಿಯನ್ನು ಬಳಕೆ ಮಾಡಲಾಗುವುದಿಲ್ಲ. ಸಮಯ ಸಂದರ್ಭ ಯಾವುದೇ ಇರಲಿ, ಯಾರ ಮನೆಯಲ್ಲಿಯೂ ಮಂಚ ಮತ್ತು ಗಾದಿಗಳನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಕೋಳಿ ಸಾಕಾಣಿಕೆಗೂ ಇಲ್ಲಿ ಅವಕಾಶವಿಲ್ಲ. ಯಾದಗಿರಿ ಜಿಲ್ಲೆಯ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾಗಿರುವ ಮೈಲಾಪುರದ ಬೆಟ್ಟದ ಮೇಲೆ ನೆಲೆಸಿರುವ ಮೈಲಾರಲಿಂಗೇಶ್ವರನ ಜಾತ್ರೆಯು ಜನವರಿ 12ರಿಂದ 18ರವರೆಗೆ ಏರ್ಪಡಿಸಲಾಗುವುದು. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಿಂದ ಲಕ್ಷಾಂತರ ಭಕ್ತರು ಪಾದಯಾತ್ರೆಯ ಮೂಲಕ ಜಾತ್ರೆಯನ್ನು ಸಾಕ್ಷೀಕರಿಸುತ್ತಾರೆ. ಬಂಡೆಯ ಕಲ್ಲಿಗೆ ಕಟ್ಟಿದ ಕಬ್ಬಿಣದ ಸರಪಳಿಯನ್ನು ಒಂದೇ ಪ್ರಯತ್ನದಲ್ಲಿ ತುಂಡರಿಸುವುದರ ಮೂಲಕ ಜಾತ್ರೆಯನ್ನು ಆಚರಿಸುವುದು ಜಾತ್ರಾ ಮಹೋತ್ಸವದ ಮತ್ತೊಂದು ವಿಶೇಷತೆ. ಜನವರಿ 14, 2026 ಬುಧವಾರದ ಮಧ್ಯಾಹ್ನ 12:30ಕ್ಕೆ ಹೊನ್ನಕೆರೆಯಲ್ಲಿ ಗಂಗಾ ಸ್ನಾನ ಕಾರ್ಯಕ್ರಮವು ನಡೆಯಿತು. ನಂತರ ಮಧ್ಯಾಹ್ನ 2:05ರಿಂದ 3:05ರವರೆಗೆ ಸಲ್ಲುವ ವೃಷಭ ಲಗ್ನದ ಶುಭ ಮುಹೂರ್ತದಲ್ಲಿ ಸರಪಳಿ ಹರಿಯುವ ಕಾರ್ಯಕ್ರಮವು ನಡೆಯಿತು. ಹೊನ್ನಕೆರೆಯಲ್ಲಿ ಪುಣ್ಯ ಸ್ನಾನ ಮಾಡಿ ಜಯಘೋಷಗಳೊಂದಿಗೆ ಭಕ್ತರೆಲ್ಲರೂ ಮೈಲಾರಲಿಂಗೇಶ್ವರನ ದರ್ಶನ ಪಡೆದರು.